ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು 7th ಕ್ಲಾಸ್ನ 3rd ಲೆಸನ್ ದ 3 ಟ್ರಾವೆಲರ್ಸ್ ಮುಂದಿನ ಭಾಗವನ್ನು ನೋಡೋಣ. ಪಾರ್ಟ್ 1 ಪಾರ್ಟ್ 2 ಆಗಿದೆ. ಈಗ ಮೂರನೇ ಭಾಗ. ಲೆಟ್ಸ್ ಎಕ್ಸ್ಪ್ಲೋರ್. In the ancient lands of India around 300 BCE, a wandering sage sought to unravel the mysteries of health and harmony. Let's read how his fateful encounter with the 3 ailing travelers would lead to the unveiling of the timeless wisdom of Ayurveda. In the sacred and rich forests of India, the air was thick with the scent of wildflowers and fruits, and the soil cradled the roots of towering ancient trees. ಅಂದರೆ ಇನ್ ದ ಆನ್ಸಿಯಂಟ್ ಲ್ಯಾಂಡ್ಸ್ ಆಫ್ ಇಂಡಿಯಾ ಅರೌಂಡ್ 300 ಪ್ರಾಚೀನ ಕಾಲದ ಭಾರತ ಭೂಮಿಯಲ್ಲಿ ಅಂದರೆ ಏನಿಲ್ಲ ಅಂದರೂ 3 ಸೆಂಚುರಿ 3 ಸೆಂಚುರಿ ಅಂತ ಹೇಳಿದ್ರು. 1 ಸೆಂಚುರಿ ಅಂದರೆ 100 ಇಯರ್. ಹಾಗೆ 300 ವರ್ಷಗಳ ಹಿಂದೆ ಯಾವ ರೀತಿ ಭಾರತದ ಮಣ್ಣಿನಲ್ಲಿ ಋಷಿಮುನಿಗಳು, ತಪಸ್ವಿಗಳು ಯಾವುದೇ ಥರದ ಶರೀರ ಸಮಸ್ಯೆ ಇಲ್ಲದೆ, ಅನಾರೋಗ್ಯವಿಲ್ಲದೆ, ಅನಾರೋಗ್ಯವಾದರೂ ಕೂಡ ಸರಿಪಡಿಸಿಕೊಂಡು ಯಾವ ರೀತಿಯಾಗಿ ತಮ್ಮ ಶರೀರವನ್ನು ರಕ್ಷಣೆ ಮಾಡಿಕೊಂಡು ತಪಸ್ಸನ್ನು ಮಾಡುತ್ತಿದ್ದರು ಮತ್ತು ಒಂದು ಜಾಗದಿಂದ ಮತ್ತೊಂದು ಕಡೆಗೆ ತಿರುಗಾಡುತ್ತಿದ್ದರು. ಯಾವುದೇ ಥರದ ಅಲರ್ಜಿ ಇಲ್ಲದೆ, ಅಲರ್ಜಿ ಇದ್ದರೂ ಕೂಡ ಅದನ್ನು ಗುಣಪಡಿಸಿಕೊಂಡು ಮತ್ತು ಅನಾರೋಗ್ಯ ಇದ್ದರೂ ಅದನ್ನು ಗುಣಮುಖ ಮಾಡಿಕೊಂಡು ಹೇಗೆ ತಿರುಗಾಡುತ್ತಿದ್ದರು. ಇದನ್ನು ಒಬ್ಬ ಋಷಿ ತಾನು ಭೇಟಿಯಾದ 3 ವ್ಯಕ್ತಿಗಳ ತಿರುಗಾಟದಲ್ಲಿದ್ದ ವ್ಯಕ್ತಿಗಳು, ಅಲ್ದಾಡುವ ವ್ಯಕ್ತಿಗಳನ್ನು ನೋಡಿ ಈ ಆಯುರ್ವೇದದ ಬಗ್ಗೆ ಈ ಪಾಠದಲ್ಲಿ ವಿವರಿಸಿದ್ದಾನೆ. ಆಲಿಂಗ್ ಟ್ರಾವೆಲರ್ಸ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಾಡ್ತಿರುವ ವ್ಯಕ್ತಿಗಳ ಬಗ್ಗೆ. ಆಯುರ್ವೇದ ಯಾವಾಗಲೂ ಕೂಡ ಹಿಂದಿನ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಶರೀರವನ್ನು ಗುಣಪಡಿಸುತ್ತದೆ ಅನ್ನೋದನ್ನು ಇಲ್ಲಿ ಒಬ್ಬ ಋಷಿ ಅಂದರೆ ಸೇಜ್ ಅಂದರೆ ಋಷಿ ಆತ ತೋರಿಸಿಕೊಟ್ಟಿದ್ದಾನೆ. ಅದನ್ನು ನೋಡಬೇಕಾದ್ರೆ ಇನ್ ದ ಸ್ಯಾಕ್ರೆಡ್ ಆ್ಯಂಡ್ ರಿಚ್ ಫಾರೆಸ್ಟ್ಸ್ ಆಫ್ ಇಂಡಿಯಾ, ತುಂಬ ದಟ್ಟವಾದ ಅರಣ್ಯದಲ್ಲಿ ಮತ್ತು ದ ಏರ್ ಆ್ಯಂಡ್ ಥಿಕ್ ವಿತ್ ಸೇಂಟ್ ಆಫ್ ಫ್ಲವರ್ಸ್, ಕಾಡಿನಲ್ಲಿ ಎಲ್ಲ ಥರದ ನಾನಾ ಹೂಗಳು, ಪಕ್ಷಿಗಳು, ಪ್ರಾಣಿಗಳು, ಕಾಡು ಹೂಗಳು ಅಂತೀವಿ. ವೈಲ್ಡ್ ಫ್ಲವರ್ ಅಂದರೆ ಕಾಡು ಹೂಗಳು, ಎಲ್ಲ ಥರದ ಹಣ್ಣುಗಳು ಮತ್ತು ಪ್ರಕೃತಿ ತನ್ನ ಮಣ್ಣಿನ ತೊಟ್ಟಿಲಿನಲ್ಲಿ ಎಲ್ಲವನ್ನೂ ಹಿಡಿದುಕೊಂಡಿರುತ್ತದೆ. ಸಾಯಿಲ್ ಕ್ರ್ಯಾಡಲ್ ಅಂದರೆ ಮಣ್ಣಿನ ತೊಟ್ಟಿಲು ತನ್ನೊಳಗೆ ಒಡಲಿನಲ್ಲಿ ಇಟ್ಟುಕೊಂಡಿರುತ್ತದೆ. ಆನ್ಸಿಯಂಟ್ ಟ್ರೀಸ್ ಅಂದ್ರೆ 100 ವರ್ಷಗಳ ಕಾಲು ಹಿಡಿದು ಇಲ್ಲಿವರೆಗೆ ಬಂದಂಥ ಗಿಡಮರಗಳು ಕೂಡ ನಮ್ಮ ದೇಶದಲ್ಲಿದೆ. ಮಹರ್ಷಿ ಚರಕ, ರಿನೋಡ್ ಫಿಸಿಷಿಯನ್ ಆ್ಯಂಡ್ ಸರ್ಜನ್. ಮಹರ್ಷಿ ಚರಕ ಆವಾಗಿನ ಕಾಲದಿಂದ, ಆವಾಗ ಅವರು ಖ್ಯಾತ ತಜ್ಞ ಅಥವಾ ವೈದ್ಯ. ಫಿಸಿಷಿಯನ್ ಅಂದರೆ ವೈದ್ಯ, ಸರ್ಜನ್ ಅಂದರೆ ಶಸ್ತ್ರಚಿಕಿತ್ಸೆ. ಆವಾಗಿನಿಂದಲೂ ಆಯುರ್ವೇದವನ್ನು ಬಳಸಿಕೊಂಡು ಹೇಗೆ ನಾವು ಶರೀರವನ್ನು ಗುಣಪಡಿಸಬಹುದು ತೋರಿಸಿದ್ದಾರೆ. ರೋಮ್ಡ್ ಟೈರ್ಲೆಸ್ಲಿ ಥ್ರೂ ದೀಸ್ ಮ್ಯಾಜಿಕಲ್ ಲ್ಯಾಂಡ್ಸ್, ಡ್ರಾವಿಂಗ್ ಇನ್ಸ್ಪಿರೇಷನ್ ಫ್ರಮ್ ದ ವೈಬ್ರೆಂಟ್ ಎಕೋಸಿಸ್ಟಮ್ ಅರೌಂಡ್ ಹಿಮ್. ಅಂದರೆ ಮ್ಯಾಜಿಕಲ್ ಲ್ಯಾಂಡ್ಸ್, ಅತ್ಯದ್ಭುತ. ಏನು ಮ್ಯಾಜಿಕ್ ಅಂತೀವಿ ನಾವು, ಯಾವುದಾದ್ರೂ ನೋಡಿದ್ರೆ ಏನು ಮ್ಯಾಜಿಕ್ ಮಾಡಿದ್ರಿ ಅಂತಿರಲ್ಲ, ಆ ಥರನೇ ನಮ್ಮ ಮಣ್ಣಿನಲ್ಲಿಯೂ ಕೂಡ, ಭಾರತದ ಮಣ್ಣಿನಲ್ಲಿಯೂ ಕೂಡ ಆ ಥರ ಮ್ಯಾಜಿಕ್ ಇದೆ. ಹಾಗೆ ನಾವು ನಮ್ಮ ಭಾರತದ ಮಣ್ಣಿನಲ್ಲಿ ಬೆಳೆದ ಗಿಡ, ಮರ, ಸಸ್ಯ, ವೃಕ್ಷಗಳಿಂದ ನಾವು ನಮ್ಮ ಅನಾರೋಗ್ಯವನ್ನು ಆರೋಗ್ಯವಂತರನ್ನಾಗಿ ಮಾಡಿಕೊಳ್ಳಬಹುದು. Around him, every plant, animal and element seemed to whisper the secrets of the vitality. ಅಂದರೆ ನಾವು ನೋಡತಕ್ಕಂಥ ಎಲ್ಲ ಪ್ರಾಣಿ, ಪಕ್ಷಿ, ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ, ಯಾವ ರೀತಿಯಾಗಿ ಬಹಿರಂಗವಾಗಿ ತಿರುಗಾಡಬೇಕಾದ್ರೆ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಮತ್ತು ರಹಸ್ಯಕರವಾದ ವಿಷಯಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು, ಇದನ್ನೆಲ್ಲ ನೋಡಬೇಕಾದ್ರೆ ನಾವು ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಪರವಾಗಿಲ್ಲ, ನಾವು ಇಲ್ಲಿಂದ 1 ಅವರ್ ಅಥವಾ ಒಂದು
ಹಾಫ್ ಆದಮೇಲೆ ಹೋಗ್ಬಹುದು ಅಂದರೆ ತೊಂದರೆ ಇಲ್ಲ. ಆದರೆ ಅವ್ರು ಸತತವಾಗಿ ದಿನಗಳ ಗಟ್ಟಲೆ, ವರ್ಷಾನುಗಟ್ಟಲೆ, ತಿಂಗಳುಗಟ್ಟಲೆ ತಿರುಗಾಡ್ತಿದ್ರು. ಹಾಗೆ ಆ್ಯಲಿಂಗ್ ಅಂದರೆ ಅಸ್ವಸ್ಥರಾಗ್ತಾಯಿದ್ರು, ಕಾಯಿಲೆಗಳಿಂದ ಬಳಲ್ತಾ ಇದ್ದರು. ಅವರನ್ನು ಹೇಗೆ ಗುಣಪಡಿಸಬೇಕು, ಹುಷಾರ್ಪಡಿಸಬೇಕು ಅಂತ ವಿಚಾರ ಮಾಡಬೇಕಾದ್ರೆ ಚರಕ ಅವರು ಹೇಳುತ್ತಾರೆ, ನಮ್ಮ ಆಯುರ್ವೇದ ಎಲ್ಲದರಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳ್ತಾರೆ. ವಿಸ್ಪರ್ ಅಂದರೆ ಪಿಸು ಮಾತು, ಮನಸ್ಸಿನಲ್ಲೇ ಹೇಳುತ್ತದೆ. ಹೇಗೆ ಸ್ಯಾಕ್ರೆಡ್, ನಮ್ಮ ಪವಿತ್ರವಾದ ದಟ್ಟ ಅರಣ್ಯದಲ್ಲಿ ಎಲ್ಲವೂ ತುಂಬಿಕೊಂಡಿದೆ. ವಿಟಾಲಿಟಿ ಅಂದರೆ ಚೈತನ್ಯ. ನಮ್ಮಲ್ಲಿ ಆಯುರ್ವೇದಕ್ಕೆ ಒಂದು ಚೈತನ್ಯ ಕೊಡುವ ಶಕ್ತಿ ಇದೆ. ಹಾಗೆ ನಾವು ಯಾವುದನ್ನು ಹೇಗೆ ಗುಣಪಡಿಸಿಕೊಳ್ಳಬೇಕು, ಹೇಗೆ ಇಲ್ಲ ಎಂಬುದನ್ನು ಈ ಪಾಠದಲ್ಲಿ ನೋಡುತ್ತೇವೆ. ಒನ್ ಫೇಟ್ಫುಲ್ ಡೇ ಅಂದರೆ ನಾವು ಯಾವಾಗಲೂ ನಮಗೆ ಎದುರಿಗೆ ಬರ್ತಿದ್ದ ವ್ಯಕ್ತಿಯನ್ನು ಅಥವಾ ನಮಗೆ ಯಾಕಪ್ಪ ಇವತ್ತು ಏನಾಯಿತು, ನಮ್ಮದು ವಿಧಿಬರಹಣೆ ಹೀಗೆ ಇದೆ. ಒನ್ ಫೇಟ್ಫುಲ್ ಡೇ ಅಂದರೆ ವಿಧಿಬರಹ. ನಾವು ನಿರ್ಣಾಯಕ ಅಂದರೆ ಎದುರಿಗೆ ಬರ್ತಿದ್ದ ವ್ಯಕ್ತಿಯನ್ನು ನೋಡಿದೆ. ಟಯರ್ಡ್, ಒನ್ ಫೇಟ್ಫುಲ್ ಡೇ. ಸನ್ಯಾಸಿ ಹೇಳ್ತಾರೆ, ಚರಕ ಮಹರ್ಷಿ ಅವ್ರು ನೋಡ್ತಾರೆ, ಟಯರ್ಡ್ ಫ್ರಮ್ ಹಿ ಜರ್ನಿ ಅಂದರೆ ತಿರುಗಾಡಿ ಅದ್ರ ಸುಸ್ತಾಗಿರ್ತಾರೆ. ಚರಕ ಅರೈವ್ಡ್ ಆ್ಯಟ್ ಬಸ್ಲಿಂಗ್ ಇನ್. ಬಸ್ಲಿಂಗ್ ಇನ್ ಅಂದರೆ ಇನ್ ಅಂದರೆ ಛತ್ರ, ನಾವು ಉಳಿದುಕೊಳ್ಳುವ ತಂಗುವ ಜನ, ಚಟುವಟಿಕೆಯಿಂದ ಕೂಡಿರ್ತದೆ. ಅಂದರೆ ಈಗೆಲ್ಲಾದರೂ ನಾವು ಹಾಸ್ಟೆಲ್ಗೆ ಹೋಗೋದು ಅಥವಾ ಯಾವುದು ನಾವು ಪಬ್ಲಿಕ್ ಪ್ಲೇಸಿಗೆ ಹೋದರೆ ಗದ್ದಲ ಸದ್ದು ಇರುತ್ತಲ್ವ, ಆ ಥರ ಬಸ್ಲಿಂಗ್ ಇನ್. ಬಸ್ಲಿಂಗ್ ಮೀನ್ಸ್ ಗದ್ದಲ ಅಥವಾ ಚಟುವಟಿಕೆಯಿಂದ ಕೂಡ ಜನಸಂದಣಿ ದಟ್ಟಣೆ. ಇನ್ ಅಂದರೆ ಛತ್ರ ಅಥವಾ ನಾವು ಉಳಿದುಕೊಳ್ಳುವ ಒಂದು ಜಾಗ. ಬಸ್ಲಿಂಗ್ ಇನ್ ಅಲಾಂಗ್ ವೆಲ್ ಟ್ರೋಡೆಡ್ ಅಂದರೆ ಯಾರೂ ಸತತವಾಗಿ ಈಗ ನಾವು ಒಂದು ದಾರಿಯಲ್ಲಿ ತಿರುಗಾಡ್ತೀವಿ ಅಂದರೆ ಅಲ್ಲಿ ಈಗ ಪ್ರಾಣಿಗಳು ತಿರುಗಾಡುವ ಜಾಗದಲ್ಲಿ ಹುಲ್ಲು ಬೆಳೆಯುತ್ತೆ. ಆದರೆ ಮನುಷ್ಯರು ಸತತವಾಗಿ ನಡೆಯುವ ದಾರಿಯಲ್ಲಿ ಅಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ. ನೀವು ನೋಡಿರ್ತೀರಲ್ವ, ನಿಮ್ಮ ತೋಟದ ದಾರಿಯಲ್ಲಿ ಆಗ್ಬೋದು ಅಥವಾ ನಿಮ್ಮ ಗಾರ್ಡನಿಂಗಲ್ಲಿ ಆಗ್ಬೋದು, ನಾವು ಸದಾಕಾಲ ನಡೆದಾಡ್ತಾ ಇದ್ರಿ ಅಲ್ಲಿ ಯಾವುದೇ ರೀತಿಯ ಸಸ್ಯಗಳು ಬೆಳೆಯೋದಿಲ್ಲ. ಅದಕ್ಕೆ ಟ್ರೋಡೆನ್ ಅಂತೀವಿ. ಟ್ರೋಡೆನ್ ಅಂದರೆ ತುಳಿದ, ಸವೆದ ಜಾಗ. ಟ್ರೇಡ್ ರೂಟ್ ಅಂದರೆ ದಾರಿಯಲ್ಲಿ ನಡೆದಾಡುವಂತಹ, ಟ್ರೋಡೆಡ್ ಟ್ರೇಡ್ ರೂಟ್. ದ ಇನ್ ಅ ರೆಸ್ಟಿಂಗ್ ಪ್ಯಾಲೇಸ್ ಫಾರ್ ವಿಯರಿ ಟ್ರಾವೆಲರ್ಸ್ ಅಂದರೆ ಟಯರ್ಡ್. ವಿಯರಿ ಅಂದರೆ ಬಳಲಿದ, ಆಲಸ್ಯ ಅಥವಾ ಸುಸ್ತಾಗಿರೋ, ದಣಿದಿರ್ತೀವಲ್ವ ತಿರುಗಿ, ಆ ಥರ ವಿಯರಿ ಟ್ರಾವೆಲರ್ಸ್, ದಣಿದಂಥ ವ್ಯಕ್ತಿಗಳನ್ನು ನೋಡಿದ್ರು. ವಾಸ್ ಅಲೈವ್ ವಿತ್ ಚಾಟರ್ ಆ್ಯಂಡ್ ದ ಕ್ಲಿಕ್ಕಿಂಗ್ ಆಫ್ ಕ್ಲೇ ಪಾಟ್ಸ್ ಅಂದರೆ ಮಾತಾಡೋದು, ಜನಸಂದಣಿ ಅಥವಾ ಗದ್ದಲದಲ್ಲಿ ಒಂದಕ್ಕೊಂದು ಪಾಟ್ಗಳ ಸೌಂಡ್ ಕೂಡ ಕೇಳಿ ಬರ್ತಾ ಇತ್ತು. ಮಣ್ಣಿನ ಮಡಕೆಗಳು, ಕ್ಲೇ ಪಾಟ್ಸ್. ಕ್ಲಿಕ್ಕಿಂಗ್ ಅಂದರೆ ಒಂದಕ್ಕೊಂದು ಸಪ್ಪಳ ಬಡಿದುಕೊಂಡು ಸಪ್ಪಳ ಬರ್ತಾಯಿಲ್ಲ, ಆ ಥರ. ಇನ್ ದ ಮಿಡಲ್ ಆಫ್ ದ ಹಸಲ್ ಬಸಲ್ ಅಂದರೆ ನೋಡಿಕೊಂಡು ಹೋಗೋದು ಬರೋದು ಇರುತ್ತಲ್ವ, ಆ ಥರ. ಹಿ ನೋಟಿಸ್ಡ್ 3 ಟ್ರಾವೆಲರ್ಸ್ ಹೂ ಲುಕ್ಡ್ ಆ್ಯಲಿಂಗ್ ಮೀನ್ಸ್ ನಾನು ಹೇಳಿದ್ನಲ್ವ ಆವಾಗಲೇ, ಅಸ್ವಸ್ಥ ಅಥವಾ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿಗಳನ್ನು ನೋಡಿದರು. ಹಿ ನೋಟಿಸ್ಡ್ 3 ಟ್ರಾವೆಲರ್ಸ್ ಹೂ ಲುಕ್ಡ್ ಆ್ಯಲಿಂಗ್ ದ ರೆಸ್ಟ್ಲೆಸ್, ತುಂಬ ಅಸ್ವಸ್ಥರಾಗಿದ್ದರು ಮತ್ತು ಬಳಲಿದ್ರು. ರೆಸ್ಟ್ಲೆಸ್ ಅಂದರೆ ದಣಿದಿದ್ದರು. ದೇರ್ ಅಪಿಯರೆನ್ಸ್ ಸ್ಪೋಕ್ ವ್ಯಾಲ್ಯೂಮ್ಸ್ ಅಬೌಟ್ ದೇರ್ ಸಫರಿಂಗ್. ಅವರನ್ನು ನೋಡಿದ ತಕ್ಷಣ, ಅಪರಿಂಗ್ ಅಂದರೆ ಅವ್ರು ಹೇಗೆ ಕಾಣ್ತಾ ಇದ್ರು ಅಂದರೆ ಅವರು ತಿರುಗಾಡಿ ಮಾತಾಡಿ ಅವ್ರ ಸೌಂಡ್ ಕೂಡ ಸಣ್ಣ ಆಗಿತ್ತು, ಅವರ ಧ್ವನಿ ಕೂಡ. ಅಬೌಟ್ ದೇರ್ ಸಫರಿಂಗ್ ಅಂದರೆ ತಿರುಗಾಡಿ ಮಾತಾಡಿ ತಾವು ಸುಸ್ತಾಗಿದ್ದರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು. ಅಪಾನ್ ಎನ್ಕ್ವೈರಿ ಹಿ ಫೌಂಡ್ ದ್ಯಾಟ್ ದೇ ಹ್ಯಾಡ್ ಫಾಲನ್ ಇಲ್. ಒಬ್ರಿಗೊಬ್ರು ಮಾತಾಡಕತ್ತದನ್ನು ನೋಡಿಕೊಂಡು ಅವರು ಛತ್ರದಲ್ಲಿ ಕೂತ್ಕೊಂಡು ಆ 3 ಜನ ಮಾತಾಡ್ಕೊತಾ ಇದ್ರಲ್ವ, ಅದನ್ನು ನೋಡಿ ಅದನ್ನು ಮಾತಾಡೋದನ್ನು ಕೇಳಿ ಫೌಂಡ್ ದ್ಯಾಟ್ ದೇ ಹ್ಯಾಡ್ ಫಾಲೆನ್ ಇಲ್, ಅವರು ಅನಾರೋಗ್ಯದಿಂದ ಇದ್ದಾರೆ, ಅಸ್ವಸ್ಥರಾಗಿದ್ದಾರೆ ಅಂತ ಗೊತ್ತಾಯಿತು. ಈಚ್ ಬರ್ನಿಂಗ್ ಅಪ್ ಫ್ರಮ್ ಅ ಫೀವರ್, ಪ್ರತಿಯೊಬ್ಬರು ಜ್ವರದಿಂದ ಬಳಲ್ತಾ ಇದ್ರು. ಆ್ಯಸ್ ದ ಸನ್ಸೆಟ್, ಹೊತ್ತು ಮುಳುಗ್ತಾ ಇತ್ತು. ಚರಕ ಡಿಸೈಡೆಡ್ ಟು ಗಿವ್ ಈಚ್ ಅ ವಿಸಿಟ್. ಚರಕ ಅವ್ರು ಏನು ಅಂದ್ಕೊಂಡ್ರು, ಮಹರ್ಷಿ ಅವರು ಅವ್ರಿಗೆ ನಾನು ಭೇಟಿ ಕೊಡಬೇಕು, ಪ್ರತಿಯೊಬ್ಬರಿಗೂ ಭೇಟಿ ಆಗಬೇಕು ಅಂತ. ನೆಕ್ಸ್ಟ್ ಹೋಗೋಣವಾ ಬನ್ನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರಲ್ವ, ಈ ಪಿಕ್ಚರ್ ನೋಡಿ. ಚರಕ ಮಹರ್ಷಿಯವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ದ ಫಸ್ಟ್ ಟ್ರಾವೆಲರ್ ವಾಸ್ ಯಂಗ್ ಮ್ಯಾನ್ ವಿತ್ ಫ್ಲಶ್ಡ್ ಚೀಕ್ಸ್ ಆ್ಯಂಡ್ ಫರ್ಸಿ ಐಸ್.
ಅಂದ್ರೆ ತುಂಬ ಚಿಕ್ಕವನಿದ್ದನು, ಅಂದರೆ ತರುಣನಿದ್ದನು. ಫ್ಲಶ್ಡ್ ಅಂದರೆ ತುಂಬ ಸುಸ್ತಾಗಿ ಒಂಥರ ಡಲ್ ಆಗಿದ್ದ. ಹೀಸ್ ಬಾಡಿ ಟ್ರ್ಯಾಂಬಲ್ಡ್ ವಿತ್ ಹೀಟ್, ನಡುಕ್ತಾ ಇತ್ತು. ಟ್ರ್ಯಾಂಬಲ್ ಅಂದರೆ ಅವನು ಜ್ವರದಿಂದ ಬಳಲ್ತಾ ಇದ್ದ. ಹೀಟ್ ಅಂತ ಬಳಲ್ತ. ಆ್ಯಂಡ್ ಸ್ವೀಟ್ ಡ್ರಿಪ್ಡ್ ಫ್ರಾಮ್ ಹೀಸ್ ಬ್ರೋಸ್ ಆ್ಯಸ್ ಹೀ ಟಾಸ್ಡ್ ಆ್ಯಂಡ್ ಟರ್ನ್ಡ್ ಆನ್ ಅ ಮೇಕ್ಶಿಫ್ಟ್ ಬೆಡ್. ಜ್ವರದಿಂದ ನಡುಕ್ತಾ ಇದ್ದ, ಮತ್ತು ಹಾಗೆ ಅವನ ಹಣೆಯಿಂದ ಬೆವರ್ತಾನೂ ಇದ್ದ. ಅವನ ಐಬ್ರೋಯಿಂದ ಬೆವರಿನ ಹನಿಗಳು ಬೀಳ್ತಾ ಇದ್ವು. ಹಾಗೆ ಹೋಗ್ತಾ ಬೆಡ್ನಲ್ಲಿ ಮಲ್ಕೊಂಡ್ಬಿಟ್ಟ. ಹೀ ಗ್ಯಾಸ್ಪ್ಡ್, ಐ ಫೀಲ್ ಆ್ಯಸ್ ಇಫ್ ಅ ಫೈರ್ ರೇಜಸ್ ವಿತಿನ್ ಮೀ. ಆತ ಹೇಳ್ತಾನೆ, ನನ್ನೊಳಗೆ ಜೋರಾಗಿ ಬೆಂಕಿ ಹತ್ಕೊಂಡಿದೆ ಏನೋ, ಆ ಥರ ಜೋರಾಗಿ ನನ್ನ ಮೈಯೆಲ್ಲ ಸುಡ್ತಾ ಇದೆ. ಕನ್ಸ್ಯೂಮಿಂಗ್ ಎವ್ರಿ ಪಾರ್ಟ್ ಆಫ್ ಮೈ ಬೀಯಿಂಗ್, ಅದನ್ನೆಲ್ಲ ನಾನು ಫೀಲ್ ಮಾಡ್ತಾ ಇದ್ದೀನಿ, ನನಗೆ ಅನಿಸ್ತಾ ಇದೆ. ಹೀಸ್ ವಾಯ್ಸ್ ಕ್ರ್ಯಾಕ್ಡ್, ಅವನ ಧ್ವನಿ ಅಲ್ಲೇ ನಿಂತು ಹೋಯಿತು. ಹೀಸ್ ಡಿಸ್ಟ್ರೆಸ್ ಪ್ಯಾಲ್ಪಬಲ್, ಅಂದರೆ ಸಮಥಿಂಗ್ ದ್ಯಾಟ್ ಕ್ಯಾನ್ ಈಸಿಲಿ ಬಿ ಸೀನ್, ಅಂದರೆ ಅವ್ನು ನೋಡಿದ ತಕ್ಷಣ ಹೇಳ್ತಾ ಇದ್ದ, ಇವನು ತುಂಬ ಟಯರ್ಡ್ ಆಗಿದ್ದಾನೆ ಮತ್ತು ಜ್ವರ ಇದೆ, ಇವನ ಹತ್ರ ಶಕ್ತಿ ಇಲ್ಲ ಅಂತ. ಇದು ಒಬ್ಬನ ಕತೆ ಆಯಿತು. ಮೊದಲನೇದವನಿಗೆ ಜ್ವರ ಹೆಚ್ಚಾಗಿ ಬರ್ತಾ ಇದ್ದಾನೆ. ಇನ್ನು ಎರಡನೇವನು, ದ ಸೆಕೆಂಡ್ ಟ್ರಾವೆಲರ್ ಸ್ಯಾಟ್ ಇನ್ ಅ ಡಾರ್ಕ್ ಕಾರ್ನರ್. ಅವನು ಹೋಗಿ ಕತ್ಲಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ಕತ್ಲೆ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಶವರಿಂಗ್ ಡಿಸ್ಪೈಟ್ ದ ವಾರ್ಮ್ತ್ ಆಫ್ ಹೀಸ್ ರೂಮ್. ಶವರಿಂಗ್ ಅಂದರೆ ಚಳಿ. ವಾರ್ಮ್ತ್ ಆಫ್ ಹೀಸ್ ರೂಮ್, ಬೆಚ್ಚನೆಯ ರೂಮ್ನಲ್ಲಿ ಕೂತಾರೆ. ಹೀಸ್ ಸ್ಕಿನ್ ವಾಸ್ ಪೇಲ್, ಅವನದು ಚರ್ಮ ಯಾವ ರೀತಿ ಆಗಿದ್ದಾರೆ, ಪೇಲ್ ಅಂದರೆ ಎಲ್ಲೋ ಅಂತೀವಿ, ಅಥವಾ ಒಂಥರ ಬಣ್ಣನೇ ಬೇರೆ ಆಗಿದೆ, ಯಾಕೋ ನಿನ್ನ ಮುಖ ಸಪ್ಪಗಾಗಿದೆ ಅಂತೀವಲ್ವ ಯಾರಿಗಾದ್ರೂ ಜ್ವರ ಬಂದರೆ, ಆ ಥರ. ಪೇಲ್ ಅಂದರೆ ಎಲ್ಲೋ, ಕಪ್ಪಗಾಗಿದೆ ಅಥವಾ ಸಪ್ಪೆ ಆಗಿದೆ, ಈ ಥರ. ಆ್ಯಂಡ್ ಹೀಸ್ ಮೂಮೆಂಟ್ಸ್ ವೇರ್ ಸ್ಲಗ್ಗಿಂಗ್, ಸುಸ್ತಾಗಿ ನಡೆಯೋದು, ಸ್ಲೋ ಆಗಿ ನಡೆಯೋದು, ಬೇಸತ್ತು ಜೋತ್ ಮುಖ ಬಿಟ್ಕೊಂಡು ನಡೀತಾರಲ್ಲ ಆ ಥರ. ಐ ಆಮ್ ಫ್ರೋಝನ್ ಆ್ಯಂಡ್ ವೇಟ್ ಡೌನ್. ಒಂದು ಕಡೆ ನಿಂತ್ಕೊಂಡ್ಬಿಟ್ಟ, ನಡೆಯೋಕ್ಕಾಗಲ್ದೆ. ಫ್ರೋಝನ್ ಅಂದ್ರೆ ನಿಂತ್ಕೊಂಡ್ಬಿಡೋದು, ವೇಫ್ಡ್ ಡೌನ್ ಅಂದರೆ ಬಿದ್ದುಬಿಟ್ಟು, ತನ್ನ ಶರೀರ ತನಗೆ ಹೆವಿ ಆಗಿಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟ. ಹಿ ವಿಸ್ಪರ್ಡ್, ಮೈ ಲಿಮ್ಸ್ ಫೀಲ್ ಲೈಕ್ ಅ ಸ್ಟೋನ್ಸ್. ಅಂದರೆ ಲಿಮ್ಸ್ ಅಂದರೆ ತೊಡೆಗಳು, ಅವನ ಕಾಲುಗಳು ನನಗೆ ಕಲ್ಲು ಥರ ಅನಿಸ್ತಾ ಇದೆ, ನನಗೆ ಎತ್ತೋಕೆ ಆಗ್ತಾ ಇಲ್ಲ ಅಂತ ಹೇಳ್ದ. ಆ್ಯಂಡ್ ನೋ ವಾರ್ಮ್ತ್ ಕ್ಯಾನ್ ರೀಚ್ ಮೈ ಬೋನ್ಸ್. ನನ್ನ ಎಲುವಿನಲ್ಲಿ ಯಾವುದೇ ಥರದ ಶಕ್ತಿ ಇಲ್ಲ ನನಗೆ ಎತ್ತೋಕೆ ಅಂತ ಹೇಳ್ದ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ಏನು ಹೇಳ್ದ ಅಂದರೆ, ಮೂರನೆಯವನು, ದ ಥರ್ಡ್ ಟ್ರಾವೆಲರ್, ಮೂರನೆಯ ಪ್ರಯಾಣಿಕ. ಆ ಮಿಡಲ್ ಏಜ್ಡ್ ಮ್ಯಾನ್. ಆತ ಹೇಗಿದ್ದ ಅಂದರೆ ಮಧ್ಯಮ ವಯಸ್ಸಿನವನು, ಮಧ್ಯ ವಯಸ್ಸು ಆಸ್ಪಾಸು 35ರಿಂದ 45. ವಾಸ್ ಫೇಸಿಂಗ್ ದ ಲೆಂತ್ ಆಫ್ ಹೀಸ್ ರೂಮ್. ಹಿ ವಾಸ್ ವಿಸಿಬಲಿ ಅನ್ಕಂಫರ್ಟೇಬಲ್. ಕಾಣಿಸ್ತಾ ಇತ್ತು, ಆತನ ಮುಖದ ನೋಡಿದ ತಕ್ಷಣ ಇವ್ಗೆ ಯಾಕೋ ಸರಿ ಇಲ್ಲ, ಅನ್ಕಂಫರ್ಟೇಬಲ್ ಆಗಿದ್ದಾನೆ, ಇವ್ಗೆ ಒಟ್ಟಿನಲ್ಲಿ ಸರಿ ಇಲ್ಲ. ಏನು ಸರಿ ಇಲ್ಲ ಅಂದರೆ ನೋಡೋಕ್ಕೆ ಅವನ ಮುಖದಲ್ಲಿ ಕಳೆನೇ ಇಲ್ಲ. ಹೀಸ್ ಅಬ್ಡಮೆನ್ ಅಪಿಯರ್ಡ್ ಬ್ಲೋಟೆಡ್, ಅಂದರೆ ಅವನ ಹೊಟ್ಟೆ ಸರಿಯಾಗಿಲ್ಲ ಅಂತ. ಬ್ಲೋಟೆಡ್ ಅಂದರೆ ಹೊಟ್ಟೆ ಕಡಿತ, ಗುಲು 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 ಮಾಡ್ತಿರತ್ತಲ್ಲ ಆ ಥರ. ಆ್ಯಂಡ್ ಹೀಸ್ ಬ್ರೀತ್ ಕೇಮ್ ಇನ್ ಶಾರ್ಟ್, ಅಂದರೆ ಅವನಿಗೆ ಉಸಿರಾಟ ಸಂಪೂರ್ಣವಾಗಿ ಬರ್ತಾ ಇಲ್ಲ, ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಸಂಪೂರ್ಣವಾಗಿ. ವೀಜಿಂಗ್ ಬರ್ಡ್ಸ್, ಅಂದರೆ ಬರ್ಡ್ಸ್ ಅಂದರೆ ಉಕ್ಕುವುದು, ಅಂದರೆ ಎದೆ ಉರಿತ, ಅಥವಾ ನಾವು ಇದಕ್ಕೆ ಪಿತ್ತ ಅಂತ ಅನ್ಬೋದು. ವೀಸಿಂಗ್ ಬರ್ಡ್ಸ್, ಪಿತ್ತ ಆಗಿ ಎದೆ ಉರಿತ. ಮೈ ಸ್ಟಮಕ್ ಈಸ್ ಫುಲ್ ಆಫ್ ಸ್ಟಾಮ್ಸ್. ನನ್ನ ಹೊಟ್ಟೆ ತುಂಬೆಲ್ಲ ಬರೀ ಪೇನ್ ಆಗ್ತಾ ಇದೆ, ಸ್ಟಾಮ್ ಬರ್ತಾ ಇದೆ, ಸಿಡ್ಲು ಗುಡುಗು ಮಿಂಚು ಅಂತೀವಲ್ವ, ಸ್ಟಾಮ್ಸ್ ಆ ಥರ ಆಗ್ತಾ ಇದೆ. ಹಿ ಗ್ರಂಬಲ್ಡ್ ಅಂತ ಹೇಳ್ತಾನೆ. ಐ ಕ್ಯಾನಾಟ್ ಫೈಂಡ್ ಈಸ್, ನನಗೆ ಸಮಾಧಾನ ಅನ್ನಿಸ್ತಾ ಇಲ್ಲ. ಮೈ ಬಾಡಿ ಫೀಲ್ಸ್ ಅನ್ಸ್ಟಡಿ, ನನ್ನ ಶರೀರ ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ನನಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಐ ಹ್ಯಾವ್ ಅ ಸೆವರ್ ಸ್ಟಮಕ್ ಆ್ಯಕ್, ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಚರಕ ಅಬ್ಸರ್ವ್ಡ್ ಈಚ್ ಆಫ್ ದೆಮ್ ಕೀನ್ಲಿ, ತುಂಬ ಆಳವಾಗಿ ಅಥವಾ ಡೀಪಾಗಿ ಅಥವಾ ಸಮೀಪದಿಂದ ಅವರನ್ನು ನೋಡ್ತಾನೆ. ಹೀಸ್ ಪೆನೆಟ್ರೇಟಿಂಗ್ ಗೇಜ್ ನೋಟಿಂಗ್ ಎವ್ರಿ ಸಿಂಪ್ಟಮ್.
ಅವರ ಎಲ್ಲ ಲಕ್ಷಣಗಳನ್ನು, ರೋಗದ ಲಕ್ಷಣಗಳನ್ನು ಅಥವಾ ಅವ್ರದ್ದು ಬಳಲಿಕೆಯ ಅಥವಾ ಅವರ ಅನಾರೋಗ್ಯದ ಲಕ್ಷಣಗಳನ್ನು ನೋಡ್ತಾನೆ ಆತ ಸಮೀಪದಿಂದ. ಸಿಂಪ್ಟಮ್, ಮೂಮೆಂಟ್ ಆ್ಯಂಡ್ ಎಕ್ಸ್ಪ್ರೆಷನ್, ಅವ್ರದ್ದು ಮೂಮೆಂಟು, ಸಿಂಪ್ಟಮ್ಸು, ಅವ್ರ ಮುಖದ ಎಕ್ಸ್ಪ್ರೆಷನ್ನು, ಬಾಡಿ ಎಕ್ಸ್ಪ್ರೆಷನ್ ಎಲ್ಲವನ್ನು ನೋಡ್ತಾನೆ. ದ್ಯಾಟ್ ಈವ್ನಿಂಗ್ ಹೀ ಮೆಡಿಟೇಟೆಡ್ ಅಂಡರ್ ಅ ಸ್ಪ್ರೌಲಿಂಗ್ ಬನಿಯಾನ್ ಟ್ರೀ. ಅಂದರೆ ಅದು ಬನಿಯಾನ್ ಟ್ರೀ ನೋಡಿರ್ತೀರಲ್ವ, ಒಂಥರ ಎಳೆಯಾಗಿ ಬಂದಿರುತ್ತಲ್ಲ, ಆ ಮರದ ಕೆಳಗಡೆ ಕೂತ್ಕೊಂಡು ಆತ ಸಂಧ್ಯಾಕಾಲ ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ಸೀಕಿಂಗ್ ಗೈಡೆನ್ಸ್ ಫ್ರಾಮ್ ದ ಯೂನಿವರ್ಸಲ್ ಎನರ್ಜೀಸ್. ಅಂದರೆ ಯೂನಿವರ್ಸ್, ಬ್ರಹ್ಮಾಂಡದ ಎನರ್ಜಿ, ಚೈತನ್ಯ ಶಕ್ತಿಯಿಂದ ಆತ ಪಡೆದುಕೋತಿರ್ತಾನೆ ಜ್ಞಾನವನ್ನು. ನಾವು ಯಾವ ರೀತಿ ಪ್ರಕೃತಿಯಿಂದ ಅವನು ಗುಣಪಡಿಸಬಹುದು ಅಂತ. ಬೈ ಡೇ ಬ್ರೇಕ್ enlightenment dawned upon him like the first light of day piercing through the canopy. ಅಂದರೆ ಅವನಿಗೆ ಎನ್ಲೈಟನ್ಮೆಂಟ್ ಅಂದರೆ ಧ್ಯಾನವಾಯಿತು, ಡೇ ಬ್ರೇಕ್ ಆಯ್ತು, ಜ್ಞಾನ ಆಗಿ ಆತನಿಗೆ ಅವರಿಗೆ ಏನನ್ನು ಮದ್ದನ್ನು ಕೊಡಬೇಕು ಮತ್ತು ಹೇಗೆ ಅವರಿಗೆ ಆರೈಕೆ ಮಾಡಬೇಕು ಆತನಿಗೆ ಗೊತ್ತಾಯಿತು. ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಚರಕ ರಿಟರ್ನ್ ಟು ದ ಇನ್. ಆತ ಅವ್ರನ್ನೆಲ್ಲ ನೋಡಿಕೊಂಡು ಅಲ್ಲಿ ಛತ್ರದಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ನಲ್ಲ, ವಾಪಸ್ ಎನ್ಲೈಟ್ಮೆಂಟ್ ಅನ್ನೋ ಜ್ಞಾನೋದಯ ಆದ ತಕ್ಷಣ ವಾಪಸ್ ಛತ್ರಕ್ಕೆ ಬಂದ. ಅಂದರೆ ತಂಗುಳಿದುವ ಸ್ಥಾನಕ್ಕೆ ಅಥವಾ ಏನೋ ಒಂದು ಮಣಿ ಅಥವಾ ರೂಮ್ ಅಂತ ಅನ್ಕೋಬೋದು. ಇನ್ನಂದ್ರೆ ಹೇಳಿದ್ನಲ್ಲ ಛತ್ರ, ತಂಗುವ ದಾಣ, ನಾವು ಮಲಗೋದು ಕೂದು ಅಥವಾ ಯಾವುದಾದ್ರೊಂದು ರೂಮ್ ಹಿಡ್ದಿರ್ತಿಲ್ವ ಆ ಥರ. ಚರಕ ರಿಟರ್ನ್ ಟು ದ ಇನ್ ಕಾಲಿಂಗ್ ದ ಟ್ರಾವೆಲರ್ಸ್ ಟುಗೆದರ್. ಅವ್ರು 3 ಜನರನ್ನು ಕರಿತಾನೆ. ಯುವರ್ ಆಲ್ಮೆಂಟ್ಸ್ ಅಂದರೆ ನಿಮಗೆ ಅಸ್ವಸ್ಥತೆ ಯಾಕೆ ಬಂದಿದೆ ಅಂದರೆ, ಹಿ ಬಿಗ್ಯಾನ್ ಆರ್ ಕಾಸ್ಡ್ ಬೈ ದ ಇಂಬ್ಯಾಲೆನ್ಸ್ ಆಫ್ 3 ಫಂಡಮೆಂಟಲ್ ಫೋರ್ಸಸ್ ವಿತಿನ್ ದ ಬಾಡಿ ವಿಚ್ ಆರ್ ಕಾಲ್ಡ್ ದೋಷಾಸ್. ನಿಮ್ಮ 3 ಜನರ ದೇಹದಲ್ಲಿ ಇಂಬ್ಯಾಲೆನ್ಸ್ ಅಂದರೆ ನೀವು ಸರಿಯಾಗಿ ತಿಂದಿಲ್ಲ, ಉಂಡಿಲ್ಲ, ಏನು ಊಟ ಮಾಡಿಲ್ಲ ಅಥವಾ ರೆಸ್ಟ್ ಮಾಡಿಲ್ಲ ಅಥವಾ ಸರಿಯಾಗಿ ನೀರು ಕುಡ್ದಿಲ್ಲ ಅಥವಾ ನಿಮ್ಮನ್ನು ನೀವು ಆರೈಕೆ ಮಾಡಿಕೊಂಡಿಲ್ಲ, ನಿದ್ದೆ ಮಾಡಿಲ್ಲ ಅಂತ ಈ ಥರ ದೋಷ ಫಂಡಮೆಂಟಲ್ ಅಂದರೆ ಮೂಲ ಕಾರಣಗಳನ್ನ ಹೇಳ್ತಾನೆ. ನೀವು ಮೊದಲನೇದು ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡ್ದಿಲ್ಲ, ಸರಿಯಾಗಿ ನಿಮ್ಮ ನಿದ್ದೆ ಮಾಡಿಲ್ಲ, ಈ ಥರ ಮೂಲ ಕಾರಣಗಳನ್ನ ಹೇಳ್ತಾ ಇದಕ್ಕೇನಂತಾರೆ ಅಂದರೆ ಸರಿಯಾಗಿ ಊಟದ ವ್ಯವಸ್ಥೆ ವಿಚ್ ಆರ್ ಕಾಲ್ಡ್ ದೋಷ. ಇವು 3ಕ್ಕೇನಂತಾರೆ ಅಂದರೆ ದೋಷಾಸ್ ಅಂತ ಹೇಳ್ತಾರೆ. ದೀಸ್ ದೋಷಾಸ್ ಗವರ್ನ್ ದ ಬಾಡಿ ಫಂಕ್ಷನ್ಸ್. ನಮ್ಮ ದೇಹದ ಭಾಗಗಳ ಫಂಕ್ಷನ್ ಮಾಡ್ತವೆ. ಆ್ಯಂಡ್ ಹಾರ್ಮೋನಿ ಅಮಾಂಗ್ ದೆಮ್ ಈಸ್ ದ ಕೀ ಟು ಹೆಲ್ತ್. ಅವು ಸಾಮರಸ್ಯದಿಂದ ಇರಬೇಕಾದ್ರೆ ಅದನ್ನು ಹೇಗೆ ನೋಡಿಕೊಳ್ಳಬೇಕು. ಹಿ ಎಲಬೊರೇಟೆಡ್ ಆನ್ ಈಚ್ ದೋಷ. ಅದನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ಹೇಳ್ತಾನೆ. ಪಿತ್ತದೋಷ ಅವನಿಗೆ ಹೇಳ್ತಾನೆ. ಮೊದಲನೇವನಿಗೆ ಪಿತ್ತದೋಷ ಅಂದರೆ ಫೈರ್ ಆ್ಯಂಡ್ ವಾಟರ್, ಇದರಿಂದ ಬರುತ್ತೆ. ಪಿತ್ತದೋಷ ಆರಿಜಿನೇಟೆಡ್ ಫ್ರಾಮ್ ಅಗ್ನಿ. ಯಾವುದರಿಂದ ಬರುತ್ತೆ? ಬೆಂಕಿಯಿಂದ. ಚರಕ ಟರ್ನ್ ಟು ದ ಫಸ್ಟ್ ಟ್ರಾವೆಲರ್ ಆ್ಯಂಡ್ ಸೇಡ್. ಮೊದಲನೆಯ ಪ್ರಯಾಣಿಕರಿಗೆ ಹೇಳ್ತಾನೆ, ಯುವರ್ ಫೀವರ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಸ್ಟೆಮ್ ಫ್ರಾಮ್ ದ ಎಕ್ಸೆಸ್ ಆಫ್ ಪಿತ್. ಅಂದರೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಾಡ್ತಿರಲ್ಲ, ನಿಮ್ಮ ಜ್ವರ, ಆದ್ದರಿಂದ ನಿನಗೆ ಜ್ವರ ಬಂದಿದೆ. ಜ್ವರ ಬಂದು ನನಗೆ ಪಿತ್ತ ಹೆಚ್ಚಾಗಿದೆ. ದಿಸ್ ಇಂಬ್ಯಾಲೆನ್ಸ್ಡ್ ಓವರ್ ಹೀಟ್ಸ್ ಯುವರ್ ಬಾಡಿ ಮಚ್ ಲೈಕ್ ಅ ಫೈರ್ ರೇಸಿಂಗ್ ಔಟ್ ಆಫ್ ಕಂಟ್ರೋಲ್. ಇದರಿಂದ ನಿನ್ನ ಮೈಯೆಲ್ಲ ಸುಡ್ತಾ ಇದೆ, ಬೆಂಕಿ ಥರ ಆಗ್ತಾ ಇದೆ, ನಿನ್ನ ಕಂಟ್ರೋಲ್ನಲ್ಲಿಲ್ಲ. ಚರಕ ಪ್ರಿಸ್ಕ್ರೈಬ್ಡ್ ಸಮ್ ಕೂಲಿಂಗ್ ರೆಮಿಡೀಸ್ ವಿಚ್ ಇನ್ಕ್ಲೂಡೆಡ್ ಅ ಪೇಸ್ಟ್ ಆಫ್ ಸ್ಯಾಂಡಲ್ವುಡ್ ಟು ರಿಡ್ಯೂಸ್ ದ ಫೀವರ್. ಅಂದರೆ ಶ್ರೀಗಂಧದ ಲೇಹ್ಯ ಅಂತ ಹೇಳ್ತೀವಿ ನಾವು. ಪೇಸ್ಟ್ ಅಂದರೆ ಲೇಹ್ಯ ಅಂದ್ರೆ ನಾವು ಈಗ ಪೇಸ್ಟ್ ಅಂದರೆ ಪೇರೆಂಡ್ಲಲ್ಲಿ ಟೈಪ್ ಆ ಥರ ಇರುತ್ತಲ್ಲ, ಅಂದರೆ ತಿಳಿಯಾದ ಪದಾರ್ಥ. ಸ್ಯಾಂಡಲ್ವುಡ್ ಟು ರಿಡ್ಯೂಸ್ ದ ಫೀವರ್, ಅದರಿಂದ ಏನಾಗುತ್ತೆ ಅದನ್ನು ಹಣೆಗೆ ಹಚ್ಕೊಳ್ಬೋದು. ಆ ಥರ ಆತನಿಗೆ ಒಂದು ಲೇಹವನ್ನು ಆತನಿಗೆ ಕೊಟ್ಟರು. ಆ ಡಯಟ್ ಆಫ್ ಕೂಲಿಂಗ್ ಫುಡ್ಸ್. ಆತ ಎಂತಹ ಪದಾರ್ಥಗಳನ್ನ ತಿನ್ನಬೇಕು? ಕೂಲಿಂಗ್
like cucumbers and pomegranates and restful sleep under the shade of neem trees. Avoid spicy and acidic food, he warned. ಆತನಿಗೆ ಏನು ಹೇಳಿದ್ರು, ತಂಪಾದ ಆಹಾರ ಪದಾರ್ಥಗಳನ್ನು ಪಾನೀಯಗಳನ್ನು ಕುಡ್ಲಿಕ್ಕೆ ಹೇಳಿದರು. ಕುಕುಂಬರ್ಸ್ ಅಂದರೆ ಸೌತೆಕಾಯಿ, ದಾಳಿಂಬ್ರೆ, ಚೆನ್ನಾಗಿ ನಿದ್ದೆ ಮಾಡುವಂಥ, ಅದು ಎಲ್ಲಿ, ಬೇವಿನ ಮರದ ಕೆಳಗೆ. ನೀಮ್ ಟ್ರೀ ಅಂದರೆ ಬೇವಿನ ಮರದ ಕೆಳಗಡೆ ನಿದ್ದೆ ಮಾಡು. ಆತನಿಗೆ ಅವಾಯ್ಡ್ ಮಾಡಲಿಕ್ಕೆ ಹೇಳಿದ್ರು. ಯಾವುದನ್ನು? ಸ್ಪೈಸಿ ಅಂದರೆ ಖಾರ ಮತ್ತು ಉಪ್ಪಿನ ಪದಾರ್ಥವನ್ನು ತಿನ್ನಬೇಡ ಅಂತ ವಾರ್ ಮಾಡಿದ್ರು. ಆ್ಯಸಿಡಿಕ್ ಫುಡ್, ಆಯಿಲ್ ಅಥವಾ ಖಾರ ಹೆಚ್ಚಾಗಿರುವಂಥ ಪದಾರ್ಥವನ್ನು ತಿನ್ನಬೇಡ, ಇದರಿಂದ ನನಗೆ ಪಿತ್ತ ಕಡಿಮೆ ಆಗಲ್ಲ, ಪಿತ್ತದೋಷ ಹೋಗಲ್ಲ ಅಂತ ಆತನಿಗೆ ವಾರ್ನಿಂಗ್ ಮಾಡಿದ್ರು. ಇದು ಮೊದಲನೆಯ ಯಾತ್ರಿಕನಿಗೆ ಮಹರ್ಷಿ ಚರಕ ಅವರು ಆಯುರ್ವೇದದ ಮೂಲಕ ಸಲಹೆಯನ್ನು ಕೊಟ್ಟರು, ಆರೋಗ್ಯದ ಟಿಪ್ಪಣಿಯನ್ನು ಕೊಟ್ಟರು. ಇನ್ನು ಎರಡನಿಗೆ ಏನಾಗಿತ್ತು? ಕಫದೋಷ, ವಾಟರ್ ಆ್ಯಂಡ್ ಅರ್ತ್. ಎದರಿಂದ ಬಂದಿತ್ತು ಅವನಿಗೆ ದೋಷ? ನೀರು ಮತ್ತು ಭೂಮಿಯಿಂದ ಅಥವಾ ಮಣ್ಣಿನಿಂದ ಯಾವುದಾದ್ರೂ ಅಂದ್ಕೋಬೋದು. ಕಫದೋಷ originates from a combination of ಜಲ ಆ್ಯಂಡ್ ಪೃಥ್ವಿ. ಅಂದರೆ ಕಫದೋಷ ಅಥವಾ ನಾವು ಕಫ ಅಂತ ಹೇಳ್ತೀವಿ, ಕೆಮ್ಮು, ನೆಗಡಿ, ಜ್ವರ, ಇವೆರಡು ಬರೋದು ಯಾವುದರಿಂದ ಅಂದರೆ ಒಂದು ಡಸ್ಟ್ ಅಲರ್ಜಿ ಅಥವಾ ನೀರಿನಿಂದ. ಶುದ್ಧವಾದ ನೀರು ಕುಡಿದೇ ಇದ್ದರೆ ಅಥವಾ ನಾವು ಸ್ವಚ್ಛವಾದ ಜಾಗದಲ್ಲಿ ಕೂತ್ಕೊಳ್ಳೋದು, ಹೇಳೋದು ಅಥವಾ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಲಿಲ್ಲ ಅಂದರೆ ಬರುವಂಥದ್ದು. ಟು ದ ಸೆಕೆಂಡ್ ಟ್ರಾವೆಲರ್ ಹಿ ಸೇಡ್, ಯುವರ್ ಚಿಲ್ಸ್ ಆ್ಯಂಡ್ ಲೆಥರ್ಜಿ ಆರ್ ಸೈನ್ಸ್ ಆಫ್ ಎಕ್ಸೆಸಿವ್ ಕಫ. ನಿಂಗೆ ಚಿಲ್ಸ್ ಅಂದರೆ ನಿನಗೆ ಚಳಿ ಜ್ವರ ಬರ್ತಾ ಇದೆ ಅಲ್ವಾ, ಅದು ನೀರಿನಿಂದ. ಲೆಥರ್ಜಿ ಅಂದರೆ ಅಲರ್ಜಿ, ನಿನಗೇನಾಗ್ತಾ ಇದೆಯಲ್ಲ ಅದು ಡಸ್ಟ್ ಅಥವಾ ಅದು ಪೃಥ್ವಿಯಿಂದ ಬರ್ತಾ ಇದೆ. ಎಕ್ಸೆಸಿವ್ ಕಫ, ಎರಡು ಸೇರಿ ನನಗೆ ಕಫ ಆಗಿದೆ. ಇಟ್ಸ್ ಆ್ಯಸ್ ದ ವಾಟರ್ ವಿತಿನ್ ಯು ಹ್ಯಾವ್ ಟರ್ನ್ಡ್ ಸ್ಟ್ಯಾಗ್ನೆಂಟ್ ವೇಫಿಂಗ್ ಯು ಡೌನ್. ಚರಕ ರೆಕಮೆಂಡೆಡ್ ವಾರ್ಮ್ ಸ್ಪೈಸಸ್. ಅಂದರೆ ಆತನಿಗೆ ವಾರ್ಮ್ ಅಂದ್ರೆ ಲೈಕ್ ಜಿಂಜರ್ ಆ್ಯಂಡ್ ಸಿನೋನಾಮ್ಸ್, vigorous exercise to stimulate movement and steam inhalation infused with eucalyptus leaves. ಅಂದರೆ ನಾನು ಆ ಥರದ eucalyptus leaves ಅಂದರೆ ಅದು ಒಂಥರದ ಎಲೆ. ಮತ್ತು ಸಿನೋನಿಮ್ಸ್ ಅಂದರೆ ನಾವು ದಾಲ್ಚಿನ್ನಿ ಅಂತ ಹೇಳ್ತೀವಿ. ಇನ್ನೊಂದು ಜಿಂಜರ್ ಅಂದರೆ ಶುಂಠಿ. ನೆಗಡಿ, ಕಫ ಆದರೆ ನಮ್ಮಲ್ಲೆಲ್ಲ ತಾಯಂದರು, ಅಮ್ಮ ಮನೆಯಲ್ಲೆಲ್ಲ ಶುಂಠಿ ಟೀ ಮಾಡ್ಕೊಳ್ಳಲ್ಲ, ಆ ಥರ ಈ ಥರ ಎಲ್ಲ ಆಯುರ್ವೇದದ ಗಿಡಮೂಲಿಕೆಗಳು ಅಥವಾ ವನಸ್ಪತಿಗಳಿಂದ ಸ್ಪೈಸಸ್ ಅಂದ್ರೇನು? ಮಸಾಲ ಪದಾರ್ಥಗಳನ್ನ ಹೇಳಿದ್ರು. ಯು ಮಸ್ಟ್ ಅವೇಕನ್ ದ ಡಾರ್ಮೆಂಟ್ ಫೈರ್ ವಿತಿನ್ ಯು, ಹಿ ಅಡ್ವೈಸ್ಡ್. ನೀನು ನಿನ್ನ ಶರೀರ ತುಂಬ ಕೋಲ್ಡ್ ಆಗಿದೆ ಅಥವಾ ತಂಪಾಗಿದೆ, ನೀನು ನಿನ್ನ ಶರೀರವನ್ನು ವಾರ್ಮ್ ಅಂದರೆ ಬೆಚ್ಚಗೆ ಆಗಿಸ್ಕೊಳ್ಳುವಂತಹ ಪದಾರ್ಥಗಳನ್ನು ತಿನ್ನಬೇಕು ಅಂತಹ ಅವರಿಗೆ ಸಜೆಷನ್ ಮಾಡಿದರು ಚರಕ ಅವರು. ಮೂರನೇ ಯಾತ್ರಿಕನಿಗೆ ಏನಾಗಿದೆ ನೋಡೋಣ. ವಾತದೋಷ, ಏರ್ ಆ್ಯಂಡ್ ಎಥರ್, ಗಾಳಿ ಮತ್ತು ಅಂದರೆ ವೆದರ್ ಆಗ್ಬೋದು, ನಮ್ಮ ಸುತ್ತಮುತ್ತಲಿನ ಪ್ರಕೃತಿ. ವಾತದೋಷ ಒರಿಜಿನೇಟ್ಸ್ ಫ್ರಾಮ್ ವಾಯು, ಅಡ್ರೆಸ್ಸಿಂಗ್ ದ ಥರ್ಡ್ ಟ್ರಾವೆಲ್. ಮೂರನೇವನಿಗೆ ಪ್ರಯಾಣಿಕನಿಗೆ ಹೇಳ್ತಾರೆ ಚರಕ ಸೇಡ್, ಯುವರ್ ಬ್ಲೋಟಿಂಗ್ ಆ್ಯಂಡ್ ಡಿಸ್ಕಂಫರ್ಟ್ ಅರೈಸ್ ಫ್ರಮ್ ಅಗ್ರವೇಟೆಡ್ ವಾತ. ಇಟ್ ಆಸ್ ಥ್ರೂ ದ ವಿಂಡ್ಸ್ ವಿತಿನ್ ಯು ಹ್ಯಾವ್ ಟರ್ನ್ಡ್ ಇನ್ ಟು ಅ ಸ್ಟಾರ್ಮ್ ಕಾಸಿಂಗ್ ಚಾವ್ಸ್. ಅಂದರೆ ಸರಿಯಾದ ಪದಾರ್ಥಗಳು ತಿನ್ನದೇ ಇದ್ದದ್ದಕ್ಕೆ ಅಥವಾ ಸರಿಯಾಗಿ ಕುಡಿದೇ ಇದ್ದಕ್ಕೆ ಅಥವಾ ನೀವು ರೆಸ್ಟ್ ಮಾಡದೇ ಇದ್ದಕ್ಕೆ ಈ ರೀತಿಯಾಗಿದೆ. ನಾನು ಇದಕ್ಕೆ ಪ್ರಿಸ್ಕ್ರೈಬ್ ಅಂದರೆ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿ ನಿನಗೆ ಔಷಧಿಯನ್ನು ಬರೆದು ಕೊಡ್ತೀನಿ ಅಂತ ಹೇಳ್ತಾರೆ. ವೆದರಲ್ಲಿ ಹೇಗಿರಬೇಕು, ಏರ್ ಆ್ಯಂಡ್ ಎದರ್ ಅಂದರೆ ಗಾಳಿ ಮತ್ತು ಪರಿಸರದಿಂದ. ಹಿ ಪ್ರಿಸ್ಕ್ರೈಬ್ಡ್ ವಾರ್ಮ್ ನರಿಶಿಂಗ್ ಫುಡ್, ಬೆಚ್ಚನೆಯ ಮತ್ತು ನರಿಶಿಂಗ್ ಅಂದರೆ ತಾಜಾ ಇರುವಂತಹ ಊಟ, ಲೈಕ್ ಲೆಂಟಿಲ್ ಸೂಪ್, sesame oil, massages to calm the body and breathing exercise to steady the mind. Avoid cold and raw foods, he cautioned. ಸಾಸಿವೆ ಎಣ್ಣೆಯಿಂದ
ಮಸಾಜ್ ತೊಗೊಳ್ಳೋದು ಶರೀರಕ್ಕೆ, ಮತ್ತು ಸರಿಯಾದ ಆಹಾರ ಪದಾರ್ಥಗಳನ್ನು, ಹಸಿರು ತರಕಾರಿಗಳನ್ನು, ಈ ರೀತಿಯಾಗಿ ಆಯಿಲಿ ಫುಡ್ಡನ್ನು ತಿನ್ನಬಾರ್ದು, ಸ್ಪೈಸಿ ಫುಡ್ಡನ್ನು ತಿನ್ನಬಾರ್ದು, ಸರಿಯಾದ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳಿ ಅಂತ ಆತನಿಗೆ ಸೂಪನ್ನು ಕುಡಿಲಿಕ್ಕೆ ಹೇಳ್ತಾನೆ. ಆಮೇಲೆ ಅವ್ರಿಗೇನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಅವಾಯ್ಡ್ ಕೋಲ್ಡ್ ಆ್ಯಂಡ್ ರಾ ಫುಡ್ಸ್, ಅಂದರೆ ಒಣ ಪದಾರ್ಥಗಳನ್ನು ಮತ್ತು ತಂಪಾದ ಪದಾರ್ಥಗಳನ್ನು ತಿನ್ನಬೇಡಿ. ಈ ಕಾಸ್ಬಿ 3ನೇ ಪ್ರಯಾಣಿಕನಿಗೆ ಹೇಳುತ್ತಾರೆ ಚರಕ ಅವರು. ಇದರಿಂದ ಏನಾಗುತ್ತದೆ, ಚರಕ ಟ್ರೀಟೆಡ್ ಈಚ್ ಟ್ರಾವೆಲರ್ ವಿತ್ ಥ್ಯಾಂಕ್ ಯು